ನಮಸ್ಕಾರ. RS ಅಸ್ಟ್ರಾಲಜಿಗೆ ಸ್ವಾಗತ. ಹರಿಹೋಂ. ಇಂದು ನಾವು ಮ್ಯಾಜಿಕಲ್ ನಂಬರ್ ಅಂದರೆ ಯೂನಿವರ್ಸಲ್ ಮ್ಯಾಜಿಕಲ್ ನಂಬರ್ 24 ಬಗ್ಗೆ ಮಾತಾಡೋಣ. ಅದರ ಶಕ್ತಿನ ತಿಳ್ಕೊಳ್ಳೋಣ. ಅದನ್ನು ಹೇಗೆ ಆ್ಯಕ್ಟಿವೇಟ್ ಮಾಡ್ಕೊಳ್ಳೋದು, ಅದನ್ನು ಹೇಗೆ ನಾವು ಎನ್ಹ್ಯಾನ್ಸ್ ಮಾಡ್ಕೊಳ್ಳೋದು, ಅದರ ಪವರ್ನ, ದ ಪವರ್ ಆಫ್ 24ನ ನಾವು ಹೇಗೆ ನಮ್ಮ ಲೈಫಲ್ಲಿ ಅದನ್ನು ಅಳವಡಿಸ್ಕೊಳ್ಳೋದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಇದರ ಬಗ್ಗೆ ಸಾಕಷ್ಟು ವಿಡಿಯೋಗಳು ಆಲ್ರೆಡಿ ಬಂದಿದೆ. ಬಟ್ ಅಂದ್ರೂ ನಾನು ಏನು ಹೇಳೋದು ಅಂತಂದರೆ, ನಾವು ಈ ಶುಕ್ರ ಪರ್ವನ ಹೇಗೆ ಎನ್ಹ್ಯಾನ್ಸ್ ಮಾಡ್ಕೊಳ್ಳೋದು ನಮ್ಮ ಜೀವನದಲ್ಲಿ, ಅದು ಯಾಕೆ ನಮಗೆ ಬಹಳ ಮುಖ್ಯ ಆಗುತ್ತೆ ಅಂತಂದರೆ, ನಮ್ಮ ಲೈಫ್ ಸ್ಟೈಲ್ ಅನ್ನೋದನ್ನು ನಾವು ಹೇಗೆ ಬ್ಯಾಲೆನ್ಸ್ ಮಾಡ್ಕೋಬೇಕು, ನಾವು ಯಾವ ಒಂದು ರೀತಿಯಲ್ಲಿ ಅದನ್ನು ಯಾವ ಒಂದು ರೀತಿಗೆ ಅದು ನಮಗೆ ಕನೆಕ್ಟ್ ಆಗುತ್ತೆ, ನಮ್ಮ ಲಕ್ಸುರಿ ಲೈಫ್ ಸ್ಟೈಲಿಗೆ ಕನೆಕ್ಟ್ ಆಗುತ್ತೆ, ನಮ್ಮ ಮ್ಯಾರೇಜ್ ಕನೆಕ್ಟ್ ಆಗುತ್ತೆ, ನಮ್ಮ ಎಜುಕೇಷನಿಗೆ ಕನೆಕ್ಟ್ ಆಗುತ್ತೆ. ಪ್ರತಿಯೊಂದು ಆಸ್ಪೆಕ್ಟ್ಸಲ್ಲೂ 24 ಅನ್ನೋ ಒಂದು ನಂಬರ್ ನಮ್ಮ ಲೈಫಲ್ಲಿ ಕನೆಕ್ಟ್ ಆಗುತ್ತೆ. 24 ಅನ್ನೋದು ಒಂದು ಕಂಪ್ಲೀಟ್ ನಂಬರ್ ಅಂತ ಕರಿತೀವಿ. ನ್ಯೂಮರಾಲಜಿಲಿ 24 ಅಂತಂದರೆ 2 + 4. 2 ಅಂದರೆ ಯೂನಿಟಿ ಆ್ಯಂಡ್ ಪೀಸ್ ಅಂತ, ಅಂದರೆ ಒಗ್ಗಟ್ಟು ಮತ್ತು ಶಾಂತಿ ಅಂತ. 4 ಅಂದರೆ ಸ್ಟೆಬಿಲಿಟಿ, ಸೆಕ್ಯುರಿಟಿ, ಪ್ರೊಟೆಕ್ಷನ್ ಅಂತ ಕರಿತೀವಿ. ಅಂದರೆ ಸ್ಟೆಬಿಲಿಟಿ ಅಂದರೆ ಸ್ಥಿರತೆ, ಆಮೇಲೆ ನಮಗೆ ಪ್ರೊಟೆಕ್ಷನ್ ಅಂತ ಕರಿತೀವಿ. ಸೊ ಇವೆರಡನ್ನೂ ಜೋಡಿಸಿದಾಗ ನಮಗೆ ಶುಕ್ರ ಗ್ರಹ ಆ್ಯಕ್ಟಿವೇಟ್ ಆಗ್ತಾನೆ. ಅದು ನಮಗೆ ಯಾವಾಗ ಮುಖ್ಯ ಆಗುತ್ತೆ, ಶುಕ್ರ ಕೆಟ್ಟಿದ್ದಾನೆ ಅಂತ ಹೇಳ್ತೀವಿ. ಟು ಆ್ಯಕ್ಟಿವೇಟ್ ಶುಕ್ರನ ಆ್ಯಕ್ಟಿವೇಟ್ ಮಾಡೋಕ್ಕೆ, ಅಂದರೆ ವೀನಸ್ನ ಆ್ಯಕ್ಟಿವೇಟ್ ಮಾಡಬೇಕಾದ್ರೆ ನಾವು ಈ ಒಂದು ನಂಬರ್ ನಮಗೆ ಬಹಳ ಮುಖ್ಯ ಆಗುತ್ತೆ. ನಾವು ಇದನ್ನು ಯಾವ ಒಂದು ದಿನ, ಯಾವ ಒಂದು ರೀತಿಯಲ್ಲಿ ಇದನ್ನು ಸ್ಟಾರ್ಟ್ ಮಾಡಬೇಕು, ಯಾವಾಗ ಸ್ಟಾರ್ಟ್ ಮಾಡಿದ್ರೆ ಅದರದ್ದು ಎನರ್ಜಿ ನಮಗೆ ಎನ್ಹ್ಯಾನ್ಸ್ ಆಗುತ್ತೆ ಅಂದರೆ, ನಾವು ಇದನ್ನು ಫ್ರೈಡೇ ಸ್ಟಾರ್ಟ್ ಮಾಡಬೇಕು. ಫ್ರೈಡೇ ಅರ್ಲಿ ಮಾರ್ನಿಂಗ್ 6 to 7 ಒಳಗಡೆ ನಾವು ಈ ಒಂದು ನಂಬರ್ನ ಆ್ಯಕ್ಟಿವೇಟ್ ಮಾಡ್ಕೋಬೋದು. ಪ್ರತಿದಿನ ನೀವು 24 ಡೇಸ್ ನೀವು ಇದನ್ನು ಕೈ ಮೇಲೆ ಬರ್ಕೋಬೇಕು. ಎಲ್ಲಿ ಬರ್ಕೋಬೇಕು? ಲೆಫ್ಟ್ ಹ್ಯಾಂಡ್ನಲ್ಲಿ ಬರ್ಕೋಬೇಕು. ಲೆಫ್ಟ್ ಹ್ಯಾಂಡಲ್ಲಿ ತಮ್ ಫಿಂಗರ್ ಕೆಳಗಡೆ ಅಲ್ಲಿ ಶುಕ್ರನ ಆ್ಯಕ್ಟಿವೇಟ್ ಮಾಡ್ಕೊಳ್ಳೋ ಒಂದು ಪ್ಲೇಸಲ್ಲಿ ನೀವು ಬರ್ಕೋಬೇಕು. ಅಲ್ಲಿ ಯಾವ ಒಂದು ಇಂಕ್ ಪೆನ್ನಲ್ಲಿ ಬರ್ಕೋಬೇಕು? ಬ್ಲೂ ಕಲರ್ ಇಂಕ್ ಪೆನ್ನಲ್ಲಿ 24 ಅಂತ ಬರ್ಕೋಬೇಕು. ನೀವಿದನ್ನು ಪ್ರತಿದಿನ ಬೆಳಗ್ಗೆ 6ರಿಂದ 7 ಗಂಟೆ ಒಳಗಡೆ ಬರ್ಕೋಬೇಕು. ಪ್ರತಿದಿನ ಬರ್ಕೊಂಡಾಗ ಅದು ಆ್ಯಕ್ಟಿವೇಟ್ ಆಗ್ತಾ ಹೋಗುತ್ತೆ. 24 ಡೇಸ್ ಬರ್ಕೋಬೇಕಾಗತ್ತೆ. ಎವ್ರಿ ಡೇ ರಾತ್ರಿ ಆಗೋಷ್ಟರೊಳಗಡೆ ಅದು ಅಳಿಸೋಗುತ್ತೆ, ಮತ್ತು ಮರುದಿನ ಅದನ್ನು ನಾವು ಬರ್ಕೋಬೇಕಾಗತ್ತೆ. ನಾವು ಒಂದು ಪಾಸಿಟಿವ್ ಮೈಂಡ್ಸೆಟ್ನ ಇಟ್ಕೋಬೇಕಾಗತ್ತೆ. ಯಾವುದು ನೆಗೆಟಿವ್ ಥಾಟ್ಸ್ನ ಇಟ್ಕೋಬಾರ್ದು. ನಮ್ಮ ಲೈಫ್ ಸ್ಟೈಲಿ ಸುಧಾರಣೆ ಆಗುತ್ತೆ, ನಾವು ಚೆನ್ನಾಗಿ ಆಗ್ತೇವೆ, ನಮ್ಮ ಲೈಫಲ್ಲಿ ಚೇಂಜಸ್ ಆಗುತ್ತೆ ಅಂತ ತಿಳ್ಕೊಂಡು ನಾವು ಅದನ್ನು ಬರೀಬೇಕಾಗತ್ತೆ. ಆಮೇಲೆ ಚೇಂಜಸ್ ಅಂತ ಅಂದಿದ ತಕ್ಷಣ ಬಿಗ್ ಚೇಂಜಸ್ನ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಆಗೋದಿಲ್ಲ. ನಾವು ಲೈಫಲ್ಲಿ ಅಲ್ಪ ಸ್ವಲ್ಪ ಆದಂಥ ಒಂದು ಚೇಂಜಸ್ನ ನಾವು ಕಾಣ್ಬೋದಾಗುತ್ತೆ. ಅದನ್ನು ನಾವು ಯಾವ ರೀತಿ ಕಾಣ್ತೀವಿ ಅನ್ನೋದು ನಮ್ಮ ಮನಸ್ಸಿನ ಮೇಲೆ ಡಿಪೆಂಡ್ ಆಗುತ್ತೆ. ನಾವು ಯಾವ ರೀತಿ ಥಿಂಕ್ ಮಾಡ್ತೀವಿ, ಯಾವ ಒಂದು ಆಲೋಚನೆಯಿಂದ ನಾವು ಅದನ್ನು ಬರಿತೀವಿ, ಅದರ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ. ನಾವು ಇದನ್ನು ಲೆಫ್ಟ್ ಹ್ಯಾಂಡ್ ಪಾಮ್ ಮೇಲೆ ಬರ್ಕೋಬೇಕಾಗುತ್ತೆ. ಯಾಕಂದರೆ ಲೆಫ್ಟ್ ಹ್ಯಾಂಡ್ ಇಸ್ ಕನೆಕ್ಟೆಡ್ ಟು ದ ರೈಟ್ ಬ್ರೈನ್. ಸೊ ಅದನ್ನು ನಾವು ಆ್ಯಕ್ಟಿವೇಟ್ ಮಾಡಿದಾಗ ನಮಗೆ ಆದಷ್ಟು ಸಾಕಷ್ಟು ನಮಗೆ ಚೇಂಜಸ್ನ ನಾವು ಕಾಣ್ತಾ ಹೋಗ್ಬೋದು. ನಮ್ಮ ಬದುಕಿನಲ್ಲಿ ನಮ್ಮ ಕರ್ಮಾನುಸಾರ ನಮಗೆ ಬೇಕಾದ ಒಂದು ಸೌಲಭ್ಯಗಳನ್ನು ನಾವು ಅಭಿವೃದ್ಧಿ ಮಾಡ್ಕೋಬೇಕಾದ್ರೆ ಈ ಒಂದು ನಂಬರ್ನ ನಾವು ಆ್ಯಕ್ಟಿವೇಟ್ ಮಾಡ್ಕೋಬೋದು. ಈ ಒಂದು ಆ್ಯಕ್ಟಿವೇಟ್ ಮಾಡಿಕೊಂಡು ನಿಮ್ಮ ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು.